ಸರ್, ಈಗ ನೀವು ಮಾತನಾಡಿದಂಥ ಘಟನೆಗಳನ್ನ ಮತ್ತೊಮ್ಮೆ ಮೆಲುಕು ಹಾಕೋತಾದ್ರೆ, ಅವತ್ತು ಬಂಧನ ಸಿನಿಮಾ ಮಾಡೋ ಟೈಮಲ್ಲಿನ ಘಟನೆಗಳನ್ನು ಮಾತನಾಡಿದ್ರಿ. ಬಂಧನ ಸಿನಿಮಾ ಅನ್ನುವಂಥದ್ದು ವಿಷ್ಣುವರ್ಧನ್ ಅವ್ರಿಗೆ ಆಸಕ್ತಿನೇ ಇಲ್ಲದೆ ಇರ್ತಕ್ಕಂಥದ್ದಾಗಿತ್ತು. ಅಂದ್ರೆ ಸಾಹಸ ಸಿನಿಮಾ ಅಂತ ಕರ್ಸ್ಕೊಳ್ತಾ ಇದ್ದೆ, ಇದಕ್ಕಿದ್ದಂಗೆ ಹೀಗೆ ಸಾಫ್ಟ್ ಕ್ಯಾರೆಕ್ಟರ್ ಮಾಡ್ಬೇಕಂತ ಅನ್ನುವಂಥದ್ದು ಅವತ್ತಿನ ದಿನಗಳಲ್ಲಿ ಏನ್ ಹೇಳ್ತಾ ಇದ್ರು, ಅದಾದ ನಂತರದ ಬೆಳವಣಿಗೆಗಳು ಹೇಗೆ ಅಂತ? ಅವನಿಗೆ ಇಷ್ಟ ಇರಲಿಲ್ಲ. ನಾನು ಕತೆ ಹೇಳಿದಾಗ ನಾನು ಮಾಡೋಕ್ಕಾಗುತ್ತೇನಪ್ಪ ಇದು, ನೀನೇನು ಸುಮ್ಮನೆ ಇದು ಮಾಡ್ತೀಯ ಅಂತ ಹೇಳಿದೆ. ಆ್ಯಸ್ ಎ ಡೈರೆಕ್ಟ್ರ್ ನನಗೆ ಕಾನ್ಫಿಡೆನ್ಸ್ ಇದೆ, ನೀನು ಮಾಡು ಅಂತ. ಆಮೇಲೆ ಮೊದಲು ಸ್ವಲ್ಪ ಹಿಂಜರಿಕೆ ಇತ್ತು, ಆಮೇಲಿಂದ ನನಗೆ ಗೊತ್ತಿತ್ತು ಅವ್ನು ಮಾಡ್ತಾನೆ ಅಂತ. ಯಾಕೆಂದರೆ ನನ್ನ ಒಡನಾಟ, ಅವನು ಚಡ್ಡಿ ಹಾಕ್ಕೊಂಡು ನಮ್ಮ ಆಫೀಸಿಗೆ ಬರ್ತಿದ್ದಾಗಲಿಂದ ನಮ್ಮ ವಿಷ್ಣುವರ್ಧನ್ದು ಸ್ನೇಹ. ಸೊ ಹೇಳಿದ್ಮೇಲೆ ಅವನು ಆಮೇಲಿಂದ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಆ ಪಾತ್ರನ ನಿಭಾಯಿಸ್ತಾ. ಇಲ್ಲದ್ರೆ ಅಷ್ಟು ಜನ 25 ವಾರ 25 ಸೆಂಟ್ರಲ್ಲಿ ಹೋಗ್ಬೇಕು ಅಂದರೆ ಸಿನಿಮಾದಲ್ಲಿ ಲಂಚ ಗಿಂಚ ಎಲ್ಲ ಏನೂ ಕೊಡೋಕ್ಕಾಗಲ್ಲ. ಬೇರೆ ಎಲ್ಲ ಲಂಚ ಕೊಡ್ಬೋದು, ಸಿನಿಮಾದಲ್ಲಿ ಆಡಿಯನ್ಸ್ಗೆ ಲಂಚ ಕೊಟ್ಬಿಟ್ಟು ಚೆನ್ನಾಗಿದೆ ಹೇಳು ಅಂತ ಹೇಳೋಕ್ಕಾಗಲ್ಲ. ಅವರು ಒಂದು ಪ್ಯೂರ್ ಒಪಿನಿಯನ್ ಕೊಡೋದು, ಯಾವುದೇ ಲಂಚ ಇಲ್ಲ, ಇನ್ಫ್ಲೂಯೆನ್ಸ್ ಇಲ್ಲ. ಆ ಪಾತ್ರ ಪರದೆ ಮೇಲೆ ಏನಿರುತ್ತೆ ಅದನ್ನು ನೋಡಿ ಅವ್ರೇನು ಅನುಭವಿಸ್ತಾರೆ, ಅದೇನು ಫೀಲ್ ಮಾಡ್ತಾರೆ ಅದನ್ನೇ ಹೇಳೋದು. ಆದ್ದರಿಂದ ಅದು ತುಂಬ ಸತ್ಯವಾದದ್ದು ಒಂದೇ ಸಿನಿಮಾ. ಇಲ್ಲಿ ಒಂದೇ ಲಂಚ ನಡೆಯಲ್ಲ, ಇನ್ನೆಲ್ಲ ಕಡೆ ಲಂಚ ನಡೀತದೆ. ಇದೆಲ್ಲರ ಜೊತೆಗೆ ಅದ ಹೇಳ್ತಾ ಇದ್ರೆ, ಒಂದು ಸುಹಾಸಿನಿ ಅವರು ಮತ್ತೆ ವಿಷ್ಣುವರ್ಧನ್ ಅವ್ರದ್ದು ಅದೇ ಮುಹೂರ್ತದ ಸಂದರ್ಭದಲ್ಲಿ ಈ ಕಬಾಳ್ ಕೊಡುವಂತ ಸೀನ್ ಅನ್ನ ಮುಹೂರ್ತ ಮಾಡ್ಬೇಕಿತ್ತು, ಬಟ್ ಅವ್ರಿಬ್ರು ಕೂಡ ಒಪ್ಪಿರ್ಲಿಲ್ಲ ಅನ್ನುವಂಥದ್ದು. ಅದನ್ನ ಒಪ್ಸೋಂತ ಸಾಹಸ ಹೇಗಿತ್ತು ಸರ್ ಅವಾಗಂತ? ಅದಕ್ಕೆ ಡೈರೆಕ್ಟರ್ ಅಂತ ಹೇಳೋದು. ಡೈರೆಕ್ಟರ್ ಅಂತ ಇರೋದೇ ಅದಕ್ಕೋಸ್ಕರ. ಕ್ಯಾಪ್ಟನ್ ದಿ ಶಿಪ್ ಅಂತ ಹೆಸರು ಅಷ್ಟಿಲ್ಲದೆ ಕೊಟ್ಟಿಲ್ಲ. ಯಾರಿಗೇನು ಅವರ ಸಮಸ್ಯೆಗಳಿರುತ್ತೆ ಅದನ್ನು ಪರಿಹಾರ ಮಾಡಿ ಶೂಟಿಂಗ್ ಮಾಡೋದೇ. ಪಾಪ ವಿಷ್ಣುಗೂ ಒಂದಿನ ಮುಹೂರ್ತ ಶಾಟಲ್ಲಿ ಅದು ಪುಟ್ಟಣ್ಣ ಬಂದ್ಬಿಟ್ಟಿದ್ದಾರೆ ಅವರು ಮುಂದೆ ಅಂತ, ನಾನು ಈ ಶಾಟೇ ತೆಗಿಬೇಕು ಅಂತ ಸುಹಾಸಿನಿಗೂ ಫಸ್ಟ್ ಡೇನೇ ಫಸ್ಟ್ ಶಾಟೇ ಹಿಂಗೆ ಮಾಡಬೇಕಲ್ಲ ಅಂತ ಕೊನೆಗೆ ಕನ್ವಿನ್ಸ್ ಮಾಡೋದೇ ಡೈರೆಕ್ಟರ್ ಕೆಲಸ. ಮಾಡಿದ್ವಿ, ಆಯ್ತು. ಹೇಳ್ತಾ ಇದ್ರಿ ಸರ್, ಅಂದ್ರೆ ನಿಮ್ಮ ಆಫೀಸ್ಗೆ ಅವರು ಆರಂಭದ ದಿನಗಳಲ್ಲಿ ತುಂಬಾ ಅರ್ಲಿ ಏಜ್ ಇಂದ ಚಡ್ಡಿ ಹಾಕೊಳ್ತಾ ಇದ್ದಂತ ದಿನಗಳಿಂದ ಬರ್ತಾ ಇದ್ರು ಅನ್ನೋಂಥದ್ದು. ಇವತ್ತಿನ ಇಂಡಸ್ಟ್ರಿ ಸ್ಥಿತಿಗತಿಗಳನ್ನು ನೋಡಿದಾಗ ಅವರಲ್ಲಿದ್ದಂತಹ ಒಂದು ಡೆಡಿಕೇಶನ್ ಆಗಿರ್ಬೋದು, ಸಿನಿಮಾದ ಬಗ್ಗೆ ಇರುವಂತಹ ಆಸಕ್ತಿ ಆಗಿರ್ಬೋದು, ಹೇಗಿತ್ತು ಅನ್ನುವಂಥದ್ದು ಸರ್? ಅಲ್ಲ, ಮೊದಲಿಂದ ವಿಷ್ಣುವರ್ಧನ್ಗೆ ಅವ್ರ ತಂದೆಯವರು ನಮ್ಮ ಆಫೀಸಲ್ಲಿ ನಮ್ಮ ತಂದೆಯವ್ರ ಜೊತೆ ಕೆಲಸ ಮಾಡ್ತಿದ್ರು. ಎಚ್ ಎಲ್ ನಾರಾಯಣರಾವ್ ಅಂತ, ಅವರು ಡೈಲಾಗು ಹಾಡೆಲ್ಲ ಬರೆಯೋರು. ಆವಾಗ ಅವ್ರ ಮನೆ ಅಲ್ಲೇ ಕೃಷ್ಣಮೂರ್ತಿಪುರಮಲ್ಲಿತ್ತು, ನಮ್ಮ ಆಫೀಸ್ ಸರಸ್ವತಿಪುರಮಲ್ಲಿತ್ತು. ಆಫೀಸಿಗೆ ವಿಷ್ಣುವರ್ಧನ್ ಅವ್ರ ತಂದೆಯವ್ರ ಜೊತೆಲಿ ಬರುವಾಗ ಆಗ್ಲಿಂದ ನಾನು ವಿಷ್ಣುವರ್ಧನ್ ಇಬ್ಬರು ಸ್ನೇಹಿತರು. ಆಮೇಲಿಂದ ಬರ್ತಾ ನಾಗರಾವು ಆದಮೇಲೆ ನಾವಿಬ್ಬರು ಭಾಳ, ನಾನು ಅಂಬರೀಷ್ ವಿಷ್ಣು 3 ಜನ ತುಂಬ ಸ್ನೇಹಿತರಾದ್ವಿ. ಸ್ನೇಹಿತರಾದ ಮೇಲಿಂದ ವಿಷ್ಣುವರ್ಧನ್ಗೆ ಆಸೆ ತುಂಬ ಇತ್ತು ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ಮಾಡಬೇಕಂತ. ಅದರಲ್ಲಿ ಏಕೆಂದರೆ ವಿಷ್ಣುವರ್ಧನ್ ರಾಜ್ಕುಮಾರ್ ಅವ್ರು ಆದಮೇಲೆ ಒಂದು ಕನ್ನಡನ ಫಸ್ಟ್ ಕ್ಲಾಸಾಗಿ ಶುದ್ಧ ಕನ್ನಡ ಮಾತಾಡೋದ್ರಲ್ಲಿ ವಿಷ್ಣುವರ್ಧನ್. ಆಮೇಲೆ ಅವನ ಒಂದು ಸ್ಕ್ರೀನ್ ಪ್ರೆಸೆನ್ಸು, ಲುಕಿಂಗ್ ಕೂಡ ಬ್ಯೂಟಿಫುಲ್ ಆಗಿತ್ತು. ಹೆಂಗಸರೆಲ್ಲ ತುಂಬ ಲೈಕ್ ಮಾಡಿದ್ರು ವಿಷ್ಣುವರ್ಧನ್ನ. ಅಷ್ಟಿಲ್ಲದೆ 200 ಪಿಕ್ಚರ್ ಮಾಡೋಕ್ಕಾಗಲ್ಲ.